ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ಸೋಲೆ ಕರ್ಪಿಸುವ ಸ್ಪಾಟ್ಲೈಟ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮುಮ್ತಾಜ್ ಅಬ್ದುಲ್ ನೆಲಡ್ಕ. ವೀಕ್ಷಕರೇ, ಕರ್ನಾಟಕ ಕಾಂಗ್ರೆಸ್ ಅಲ್ಲಿ ನಿಮಿಷಕ್ಕೊಂದು ಬದಲಾವಣೆ, ನಿಮಿಷಕ್ಕೊಂದು ಸುದ್ದಿ ಸ್ಫೋಟ ಆಗ್ತಾನೇ ಇದೆ. ನೀನು ಚಾಪೆ ಕೆಳಗೆ ತೋರಿದ್ರೆ ನಾನು ರಂಗೋಲಿ ಕೆಳಗೆ ತೋರ್ತೀನಿ ಅಂತ ಆ ಕಡೆಯಿಂದ ಸಿದ್ದರಾಮಯ್ಯನವರು, ಈ ಕಡೆಯಿಂದ DK ಶಿವಕುಮಾರ್ ಅವರು ಇಬ್ರು ಕೂಡ ಜೋರಾಗೇ ತಮ್ಮ ಆಟವನ್ನ ಆಡ್ತಾನೇ ಇದ್ದಾರೆ. ಮೊದಲಿಗೆ ಹೇಳಿಬಿಡ್ತೀನಿ, ಈ ಕರ್ನಾಟಕ ಕಾಂಗ್ರೆಸ್ನ CM ರೇಸ್ ಯಾವ ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾಗೂ ಕಮ್ಮಿಲ್ಲ ಬಿಡಿ. ಟ್ವಿಸ್ಟ್ ಮೇಲೆ ಟ್ವಿಸ್ಟು, ಟ್ವಿಸ್ಟ್ ಮೇಲೆ ಟ್ವಿಸ್ಟು ಬರ್ತಾನೆ ಇರುತ್ತೆ. ನಾವು ನೋಡ್ತಾ ಕೂರ್ಬೇಕು ಅಷ್ಟೇ. ವೀಕ್ಷಕರೇ, CM ರೇಸ್ ಅಲ್ಲಿರುವಂತಹ DK ಶಿವಕುಮಾರ್ ಅವರು ಈಗ ಒಂದು ಹೊಸ ಆಟವನ್ನ ಆರಂಭ ಮಾಡಿದ ಹಾಗೆ ಕಾಣಿಸ್ತಾ ಇದೆ. ಇಷ್ಟು ದಿನ ತನ್ನ ಬಣವನ್ನ ಗಟ್ಟಿ ಮಾಡ್ಕೊಳ್ತಾ ಇದ್ರು, ಆದರೆ ಈಗ ಒಂದು ಹೆಜ್ಜೆ ಮುಂದೆ ಹೋಗಿ ಸಿದ್ದರಾಮಯ್ಯನವರ ಆಪ್ತರನ್ನೇ ತನ್ನ ಕಡೆಗೆ ಸೆಳೆದುಕೊಳ್ಳುವಂತಹ ಪ್ರಯತ್ನದಲ್ಲಿ ಇದ್ದಾರೆ. ಅದರ ಭಾಗವಾಗಿ ಈ ಹಿಂದೆ ಜಮೀರ್ ಅಹಮದ್ ಖಾನ್ ಅವರನ್ನ ಭೇಟಿ ಮಾಡಿದ್ರು, ಸತೀಶ್ ಜಾರಕಿಹೊಳಿ ಅವರನ್ನ ಭೇಟಿ ಮಾಡಿದ್ರು, ಈಗ ಇನ್ನೊಬ್ಬ ವ್ಯಕ್ತಿಯನ್ನ ಭೇಟಿ ಮಾಡಿದ್ದಾರೆ. ಯಾರು ತನ್ನ ಬಗ್ಗೆ ವಿರೋಧದ ಮಾತುಗಳನ್ನಾಡ್ತಾ ಇದ್ರು, ಯಾರು ತನ್ನನ್ನ ಶತ್ರು ಅನ್ನೋ ರೀತಿಯಾಗಿ ನೋಡ್ತಾ ಇದ್ರು, ವರ್ತಿಸ್ತಾ ಇದ್ರು, ಅದೇ ಶತ್ರುವನ್ನ ಮಿತ್ರ ಮಾಡೋದಕ್ಕೆ DK ಶಿವಕುಮಾರ್ ಅವರು ಹೊರಟು ನಿಂತ ಹಾಗೆ ಕಾಣಿಸ್ತಾ ಇದೆಯಪ್ಪ. ಸಿದ್ದರಾಮಯ್ಯನವರ ಜೇನುಗೂಡಿಗೆ ಕಲ್ಲು ಹಾಕುವಂತಹ ಪ್ರಯತ್ನದಲ್ಲಿ ಸಿದ್ದರಾಮಯ್ಯನವರ ಪರಮಾಪ್ತ ರಾಜಣ್ಣ ಅವರನ್ನ ಭೇಟಿ ಮಾಡಿ ಒಂದಷ್ಟು ಮಾತುಕತೆಯನ್ನ ನಡೆಸಿದ್ದಾರೆ. ಏನ್ ಮಾತುಕತೆ ವೀಕ್ಷಕರ? ರಾಜಣ್ಣ ಅವರನ್ನ ಭೇಟಿ ಮಾಡಿ DK ಶಿವಕುಮಾರ್ ಅವರು ಯೂತ್ ಕಾಂಗ್ರೆಸ್ ದಿನಗಳನ್ನ ನೆನಪಿಸ್ಕೊಂಡಿದ್ದಾರಂತೆ. ನಾವಿಬ್ರು ಹಳೆಯ ಸ್ನೇಹಿತರು, ನೆನಪಿರ್ಲಿ, ಯೂತ್ ಕಾಂಗ್ರೆಸ್ ದಿನಗಳಿಂದ ಕೂಡ ನಾವಿಬ್ರು ಜೊತೆಯಾಗಿ ಕೆಲಸವನ್ನ ಮಾಡಿದೀವಿ. ನೀವು ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷರಾದಾಗ್ಲೂ ಕೂಡ ನಾನೇ ಸಹಾಯವನ್ನ ಮಾಡಿದ್ದು. ಹೀಗಿರುವಾಗ ಈ ರಾಜಕೀಯ ವಿರೋಧ, ಈ ದ್ವೇಷ ಇದೆಲ್ಲ ಯಾಕೆ ಅಂತ ಈಗ ನೀವು ಸಿದ್ದರಾಮಯ್ಯನವರ ಆಪ್ತ ಆಗಿರಬಹುದು, ಆದ್ರೆ ನೆನಪಿರ್ಲಿ, ಸಿದ್ದರಾಮಯ್ಯನವರು ಕಾಂಗ್ರೆಸ್ ಪಕ್ಷಕ್ಕೆ ಬರೋ ಮೊದಲು ನಾವಿಬ್ರು ಸ್ನೇಹಿತರಾಗಿದ್ವಿ. ಸಿದ್ದರಾಮಯ್ಯನವರು ಯಾವಾಗ 2004ರ ನಂತರ ಅಲ್ವಾ ಕಾಂಗ್ರೆಸ್ಗೆ ಬಂದಿದ್ದು? ಅದಕ್ಕಿಂತ ಮೊದಲೇ ನಾವಿಬ್ರು ಸ್ನೇಹಿತರಾಗಿದ್ವಿ. ಇದನ್ನ DK ಶಿವಕುಮಾರ್ ಅವರು ರಾಜಣ್ಣ ಅವರಿಗೆ ಹೇಳ್ತಾರೆ. ಇಷ್ಟಾದ ಮೇಲೂ ಸಿದ್ದರಾಮಯ್ಯನವರು ಸುಮ್ಮನೆ ಕೂರ್ತಾರೆ ಅಂತ ಅಂದ್ಕೊಂಡ್ರ? ಸಾಧ್ಯನೇ ಇಲ್ಲ. DK ಶಿವಕುಮಾರ್ ಅವರಿಗೆ ತಿರುಗೇಟನ್ನು ಕೊಟ್ರು ನೋಡಿ. ಮಾಜಿ ಸಚಿವ KN ರಾಜಣ್ಣ ಅವರನ್ನ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿದ್ದು ನಾನೇ ಅಂತ DK ಶಿವಕುಮಾರ್ ಅವರು ಹೇಳಿದ್ರಲ್ವಾ, ಅದಕ್ಕೆ ಸಿದ್ದರಾಮಯ್ಯನವರು ಟಾಂಟ್ ಕೊಟ್ಟು ರಾಜಣ್ಣ ಅವರನ್ನ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷರನ್ನಾಗಿ ಮಾಡಿದ್ದು DK ಅಲ್ಲ, ಅವರನ್ನ ಆ ಸ್ಥಾನಕ್ಕೆ ನೇಮಕ ಮಾಡಿದ್ದು ಅವತ್ತಿನ ಸರ್ಕಾರ. ಅದೇ ರೀತಿ SM ಕೃಷ್ಣ ಅಂತ ಹೇಳೋ ಮೂಲಕ ಯಾಕೋ ಇಂಡೈರೆಕ್ಟ್ ಆಗಿ ನನ್ನ ಜೇನುಗೂಡಿಗೆ ಕೈ ಹಾಕಿದ್ರ ಹುಷಾರಂತ ವಾರ್ನಿಂಗ್ ಕೊಟ್ಟ ಹಾಗೆ ಇತ್ತಪ್ಪ, ಗೊತ್ತಿಲ್ಲ. ಇನ್ನು ರಾಜಣ್ಣ ಅವರು ಕೂಡ ಅಷ್ಟೇ, ಸಿದ್ದರಾಮಯ್ಯನವರನ್ನ ಬಿಟ್ಟುಕೊಡ್ಲೇ ಇಲ್ಲ ನೋಡಿ. ನೋ ಚೇಂಜ್ ಇನ್ ಮೈ ಸ್ಟ್ಯಾಂಡ್. ನಾನು ಯಾವಾಗಲೂ ಸಿದ್ದರಾಮಯ್ಯನವರ ಪರಾನೆ. DK ಶಿವಕುಮಾರ್ ಅವರು ಏನೇ ಪ್ರಯತ್ನವನ್ನ ಮಾಡಿದ್ರು ಕೂಡ ನನ್ನ ಸ್ಟ್ಯಾಂಡ್ ಬದಲಾಗಲ್ಲ. ಹಿಂದೆ ನೀಡಿದಂತಹ ಹೇಳಿಕೆಗಳಿಗೆ ನಾನು ಈಗಲೂ ಕೂಡ ಬದ್ಧ ಅಂತ ಹೇಳೋ ಮೂಲಕ ಸಿದ್ದರಾಮಯ್ಯನವರಿಗೆ ಅಣ್ಣ ಯೋಚನೆ ಮಾಡಬೇಡಿ, ನಿಮ್ಮ ಜೊತೆಗೆ ನಾನು ಯಾವಾಗ್ಲೂ ಇರ್ತೀನಿ ಅನ್ನುವಂತಹ ಸಂದೇಶವನ್ನಂತೂ ಕೊಡ್ತಾರೆ. ಇರ್ತಾರೆ, ಅವರು ಯಾರಿಗೆ ಬೇಕಾದ್ರೂ ಭೇಟಿ ಮಾಡ್ಬೋದು, ಯಾರಿಗೆ ಬೇಕಾದ್ರೂ ಕರೆದು ಮಾತಾಡ್ಬೋದು. ಏನು ಪ್ರಮುಖ ಅದೇ ಪಕ್ಷ ಸಂಘಟನೆ ಮಾಡಬೇಕು ಅದಂತ ಬಗ್ಗೆ ಹೇಳಿದ್ರು. ಆಯ್ತಪ್ಪ ಮಾಡೋಣ ಅಂತ ಹೇಳಿ ಅಷ್ಟೇ. ಇಲ್ಲ ಅವತ್ತು ಹೆಂಗಿದ್ದು ಅದೇ ಸ್ಟ್ಯಾಂಡೇ. ದೇರ್ ಇಸ್ ನೋ ಚೇಂಜ್ ಇನ್ ದ ಸ್ಟ್ಯಾಂಡ್. ಸಿದ್ದರಾಮಯ್ಯನವರು ಹೇಳಿದಾರಲ್ಲ, ಪದೇ ಪದೇ ಹೇಳಿದ್ದಾರೆ, ನಾನು ಮುಖ್ಯಮಂತ್ರಿ ಇರ್ತೀನಿ, ಎಲ್ಲಿನವರೆಗೂ ಹೈಕಮಾಂಡ್ನವ್ರು ಇರಕ್ಕೆ ಹೇಳ್ತಾರೆ ಅಲ್ಲಿವರೆಗೂ ಇರ್ತೀನಿ ಅಂತ. ಸೇಮ್ ಸ್ಟ್ಯಾಂಡ್. ಈಗಲೂ ಅದೇ ಸ್ಟ್ಯಾಂಡ್. ನಾನು ಇವಾಗಲೂ ಸಿದ್ದರಾಮಯ್ಯನವ್ರ ಪರಾನೆ. ಅವ್ರು ಏನೇ ಈ ಪ್ರಯತ್ನ ಮಾಡಿ, ನಾನು ಹೇಳಿದ್ದೀನಲ್ಲ, ಏನೆಲ್ಲ ಹಿಂದೆ ಹೇಳಿದ್ದೀನಿ, ಅದೆಲ್ಲ ಸ್ಟೇಟ್ಮೆಂಟ್ಗೂ ಈವನ್ ಟುಡೇ ಐ ಸ್ಟ್ಯಾಂಡ್ ಬೈ ದಟ್. ದರ್ ಇಸ್ ನೋ ಚೇಂಜ್. ವೀಕ್ಷಕರ, ಇದರ ಮಧ್ಯದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಕಾಂಗ್ರೆಸ್ ಕಡೆಯಿಂದ ಈ ಅವಮಾನ ತಪ್ಪಿದ್ದಲ್ಲ ಅನ್ನೋದು ಮತ್ತೆ ಸಾಬೀತಾಗಬಿಟ್ಟಿದೆ. ಈ ಹಿಂದೆ ಕರ್ನಾಟಕ CM ಫೈಟ್ ವಿಚಾರದಲ್ಲಿ ಅವರನ್ನ ಪ್ರಶ್ನೆ ಮಾಡಿದಾಗ ಅದೆಲ್ಲ ನನಗೆ ಗೊತ್ತಿಲ್ಲಪ್ಪ, ಅದು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂತ ಹೇಳಿದ್ರು. ಅಂದ್ರೆ ನಾನು AICC ಅಧ್ಯಕ್ಷ ಆಗಿರಬಹುದು, ಆದ್ರೆ ಈ ನನ್ನ ಜವಾಬ್ದಾರಿ ನಾನು ನಿಭಾಯಿಸೋ ಹಾಗೆ ಇಲ್ಲ, ಎಲ್ಲವೂ ಕೂಡ ಇಟಲಿ ಕೈಯಲ್ಲಿ ಇದೆ ಅನ್ನುವಂಥದ್ದನ್ನ ಆ ಮೂಲಕ ಪ್ರೂವ್ ಮಾಡಿದ್ರು. ಅಂದ್ರೆ ಇಟಲಿ ಕುಟುಂಬದ ಎದುರು ಅವರ ವಯಸ್ಸು, ಅವರ ಸ್ಥಾನ, ಅವರ ಗೌರವ, ಅವರ ಮಾತಿಗೆ ಮರ್ಯಾದೆ ಯಾವುದು ಇಲ್ಲ ಅನ್ನುವಂಥದ್ದು ಆ ಮೂಲಕ ಜಗಜ್ಜಾಹೀರಾಗಿತ್ತು. ಈಗ ಮತ್ತೆ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಕಾಂಗ್ರೆಸ್ ಕಡೆಯಿಂದ ಅವಮಾನ ಆಗಿದೆ. ಪ್ರತಿ ಬಾರಿ ಇಟಲಿ ಕುಟುಂಬದ ಕಡೆಯಿಂದ ಆಗ್ತಾ ಇತ್ತು, ಆದ್ರೆ ಈ ಬಾರಿ ಯಾಕೋ ಸಿದ್ದರಾಮಯ್ಯನವರ ಕಡೆಯಿಂದ ಆಯ್ತಾ ಅನ್ನುವಂಥ ಅನುಮಾನ ಅಂತೂ ಕಾಣ್ತಾ ಇದೆ. ಯಾಕೆ ಅಂತ ಹೇಳ್ತೀನಿ. ಕಳೆದ ಬಾರಿ
ಈ ಸಿಎಂ ಸ್ಥಾನದ ಬಗ್ಗೆ ಪ್ರಶ್ನೆಯನ್ನ ಮಾಡಿದಾಗ ಮಾತಾಡಿದ ಸಮಸ್ಯೆ ಆಯ್ತಲ್ವಾ, ಅದಕ್ಕೆ ಈ ಬಾರಿ ಒಬ್ಬ AICC ಅಧ್ಯಕ್ಷನಾಗಿ ಮಾತಾಡೋಣ ಅಂತ ಮಲ್ಲಿಕಾರ್ಜುನ ಖರ್ಗೆ ಅವರು ಮೊನ್ನೆ ಈ ಸಿಎಂ ಫೈಟ್ ವಿಚಾರವಾಗಿ ಒಂದು ಹೇಳಿಕೆಯನ್ನು ಕೊಡುವಂತಹ ಸಂದರ್ಭದಲ್ಲಿ ರಾಜ್ಯದಲ್ಲಿ ನಾಯಕತ್ವ ಗೊಂದಲವನ್ನ ಸೃಷ್ಟಿ ಮಾಡಿದ್ದು ಹೈಕಮಾಂಡ್ ಅಲ್ಲ, ಎಲ್ಲದಕ್ಕೂ ಹೈಕಮಾಂಡ್ ಅಂತ ಬರಬೇಡಿ, ಅದು ಸ್ಥಳೀಯವಾಗಿ ಸೃಷ್ಟಿ ಆಗಿರುವಂತಹ ಸಮಸ್ಯೆ, ಅಂದ್ರೆ ಸಿಎಂ DCM ಸೃಷ್ಟಿ ಮಾಡಿರುವಂತಹ ಸಮಸ್ಯೆ, ಅದನ್ನ ಸ್ಥಳೀಯ ನಾಯಕರೇ ಬಗೆಹರಿಸಿಕೊಳ್ಳಬೇಕು. ಅಂದ್ರೆ ಏನು, ಸಿದ್ದರಾಮಯ್ಯ ಅದೇ ರೀತಿ DK ಶಿವಕುಮಾರ್ ಅವರೇ ಇದನ್ನ ಬಗೆಹರಿಸಿಕೊಳ್ಳಬೇಕು ಅನ್ನುವಂತಹ ಮಾತನ್ನ ಹೇಳ್ತಾರೆ. ಹೈಕಮಾಂಡ್ ಮಾಡಿದ್ದೇನೆ ಗೊಂದಲ ಅವರೇ ಇಲ್ಲೇ ಲೋಕಲ್ ಸೃಷ್ಟಿ ಮಾಡ್ಕೊಳ್ತಾ ಇದ್ದಾರೆ. ಅವರೆಲ್ಲ ಮಾಡಬೇಕು ಎಲ್ಲ ನೀವು ಹೈಕಮಾಂಡ್ ಅಂತ ಹೇಳಿದ್ರೆ ಹೆಂಗೆ? ನೀವು ಇಲ್ಲಿ ಆಗ್ತಕ್ಕಂಥದನ್ನ ಲೋಕಲ್ ಲೀಡರು ಸೆಟಲ್ ಮಾಡ್ಕೋಬೇಕು ಅದನ್ನ. ಆಮೇಲೆ ಪಕ್ಷ ಎಲ್ಲರೂ ಕಟ್ಟಿದ್ದು, ಯಾರೋ ನಾನು ಕಟ್ಟಿನಿ ಅಂತಿಲ್ಲ. ಕಾಂಗ್ರೆಸ್ ಪಾರ್ಟಿ ಕಾರ್ಯಕರ್ತರು ಕಟ್ಟರು. ಕಾಂಗ್ರೆಸ್ ಯಾವಾಗಲೂ ಕೂಡ ಯಾರೇ ಲೀಡರ್ ಬಂದ್ರು ಅವರಿಗೆ ಕಾಂಗ್ರೆಸ್ ಕಾರ್ಯಕರ್ತರು ಸಪೋರ್ಟ್ ಮಾಡ್ತಾರೆ. ಅದಕ್ಕೆ ಯಾರು ನನ್ನಿಂದಾಗಿದೆ ಅಂತ ಯಾರು ಹೇಳಬಾರ್ದು. ಮತ್ತು ಕೆಲವು ಕಾರ್ಯಕರ್ತರನ್ನು ಯಾರು ಹೇಳ್ತಾರೆ ಇವ್ರು ಕಟ್ಟಾರೆ ಅವ್ರು ಕಟ್ಟಾರೆ ಅನ್ನೋದು ಅದು ಬಿಟ್ಟು ಬಿಡಬೇಕು. ಪಾರ್ಟಿ ಅಂದಮೇಲೆ ಎಲ್ಲರೂ ಪಾತ್ರ ಇರ್ತದೆ. ಈ ಮಾತು ನಿಜವಾಗ್ಲೂ ಕೂಡ ಒಂದು ದೊಡ್ಡ ಮಟ್ಟಿನ ಚರ್ಚೆಗೆ ಅಂತೂ ಕಾರಣ ಆಯ್ತು. ಯಾಕಂದ್ರೆ ಇಲ್ಲಿವರೆಗೂ ಕೂಡ ಹೈಕಮಾಂಡ್ ಒಂದು ನಿರ್ಧಾರವನ್ನ ಮಾಡುತ್ತೆ ಅಂತ ಜನ ನಂಬಿದ್ರು, ನಿರೀಕ್ಷೆಯಲ್ಲಿದ್ರು. ಆದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರ ಈ ಒಂದು ಹೇಳಿಕೆ ಒಂದು ದೊಡ್ಡ ಮಟ್ಟಿನ ಟ್ವಿಸ್ಟ್ ಅಂತೂ ಕೊಡ್ತು. ಅದೊಂದು ಸೈಡ್ ಅಲ್ಲಿ ಇರ್ಲಿ. ಈ ಮಲ್ಲಿಕಾರ್ಜುನ ಖರ್ಗೆ ಅವರ ಈ ಒಂದು ಹೇಳಿಕೆಗೆ ಸಿದ್ದರಾಮಯ್ಯನವರು ಹೇಳ್ತಾರೆ, ರಾಜ್ಯದ ವಿಚಾರವನ್ನ ಹೈಕಮಾಂಡ್ ನಿರ್ಧರಿಸುತ್ತೆ. ಅಂದ್ರೆ ಏನು, ಮಲ್ಲಿಕಾರ್ಜುನ ಖರ್ಗೆ ಅವರ ಮಾತಿನ ಅವಶ್ಯಕತೆ ಇಲ್ಲ ಅಂತನಾ, ಅಥವಾ ಅವರ ಅಡ್ವೈಸಿನ ಅವಶ್ಯಕತೆ ನಮಗೆ ಇಲ್ಲ ಅಂತನಾ? ಇನ್ನು ಹೇಳ್ತಾರೆ, ಕಾಂಗ್ರೆಸ್ ನಾಯಕ ರಾಹುಲ್ ಇಟಲಿ ಅವರು ತೀರ್ಮಾನವನ್ನ ಕೈಗೊಳ್ಳುತ್ತಾರೆ, ಅವ್ರು ಏನು ತೀರ್ಮಾನವನ್ನ ಮಾಡ್ತಾರೋ ಅದಕ್ಕೆ ನಾವು ಬದ್ಧ ಅನ್ನುವಂತಹ ಮಾತನ್ನ ಹೇಳ್ತಾರೆ. ಅಲ್ಟಿಮೇಟ್ಲಿ ಹೈಕಮಾಂಡ್ ಹ್ಯಾಸ್ ಟು ಟೇಕ್ ಎ ಡಿಸಿಷನ್. ರಾಹುಲ್ ಗಾಂಧಿ ಅವರು ತೀರ್ಮಾನ ಮಾಡಬೇಕು, ಹೈಕಮಾಂಡ್ ತೀರ್ಮಾನ ಮಾಡಬೇಕು. ಅವ್ರು ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ಬದ್ಧ. ಈಗ ನಾನು ಮಾತಾಡಿದ್ದೀನಿ ಹೈಕಮಾಂಡ್ ಅವ್ರ ಜೊತೆ, ಅವ್ರು ಏನು ಹೇಳಿದ್ದಾರೆ, ನಾವು ತೀರ್ಮಾನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹೈಕಮಾಂಡ್ ಅವ್ರು ಏನು ತೀರ್ಮಾನ ಮಾಡ್ತಾರೆ ಅಂದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಏನು ಅಲ್ಲ ಅನ್ನೋ ರೀತಿಯಾದಂತ ಒಂದು ಹೇಳಿಕೆಯನ್ನು ಸಿದ್ದರಾಮಯ್ಯನವರು ಕೊಡ್ತಾರೆ. ಈ ಹಿಂದೆ ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರು ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅಂತ ಅಂದಾಗ ಜನ ಏನ್ ಹೇಳಿದ್ದು, ಹಾಗಾದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರ ಸ್ಥಾನಕ್ಕೆ ಗೌರವ ಇಲ್ವಾ, ಅವರು ಹೈಕಮಾಂಡ್ ಅಲ್ವಾ ಅಂತ. ಇವತ್ತು ಸಿದ್ದರಾಮಯ್ಯನವರು ಕೂಡ ಅದೇ ರೀತಿಯಾದಂತಹ ಸ್ಟೇಟ್ಮೆಂಟ್ ಅನ್ನು ಕೊಟ್ರ. ಹಾಗಾದ್ರೆ ಸಿದ್ದರಾಮಯ್ಯನವರು ಕೂಡ ಸೇಮ್ ಇಟಲಿ ಕುಟುಂಬದ ಅದೇ ರೀತಿಯಾದಂತಹ ವರ್ತನೆಯನ್ನು ಮಾಡಿದ್ರ, ಅವಮಾನವನ್ನ ಮಾಡಿದ್ರ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ? ಪ್ರಶ್ನೆ ಬರುತ್ತೆ. ವೀಕ್ಷಕರಲ್ಲಿ ಸಿದ್ದರಾಮಯ್ಯನವರು ರಾಹುಲ್ ಇಟಲಿ ಅವರೇ ನಿರ್ಧಾರ ಮಾಡಬೇಕು ಅಂತ ಇಲ್ಲಿ ಯಾಕೆ ಹೇಳಿದ್ರ ಅನ್ನೋದು ಅರ್ಥ ಆಗತ್ತೆ ಬಿಡಿ. ಯಾಕಂದ್ರೆ ರಾಹುಲ್ ಇಟಲಿ ಅವರು ಯಾವತ್ತೂ ಕೂಡ ಭಾರತದಲ್ಲಿ ಇರೋದಿಲ್ವಲ್ಲ. ಸದನ ನಡೀತಾ ಇರುವಾಗ ಮಧ್ಯದಲ್ಲಿ ಸೀದಾ ಜರ್ಮನಿಗೆ ಹಾರ್ಬಿಡ್ತಾರೆ. ಅಲ್ಲಿ ಹೋದ್ಮೇಲೆ ಬ್ಯಾಕ್ ಟು ಬ್ಯಾಕ್ ಭಾರತ ವಿರೋಧಿಗಳನ್ನ ಭೇಟಿ ಆಗ್ತಾನೆ ಇದ್ದಾರೆ, ಅವರ ಜೊತೆಗೆ ಮೀಟಿಂಗ್ ಮೇಲೆ ಮೀಟಿಂಗ್ ಅನ್ನ ನಡೆಸ್ತಾನೆ ಇದ್ದಾರೆ. ಜನರಲ್ಲಿ ಆತಂಕ ಅಂತೂ ಇತ್ತು. ಪ್ರತಿ ಬಾರಿ ಅವರು ವಿದೇಶಕ್ಕೆ ಹೋದಾಗ ಒಂದು ಆತಂಕ ಇರುತ್ತೆ, ಅಯ್ಯೋ ಈ ಬಾರಿ ದೇಶಕ್ಕೆ ಅದು ಏನ್ ಸಮಸ್ಯೆನ ತಂದೊಡ್ತಾರೆ ಅನ್ನುವಂಥದ್ದು. ಅದಕ್ಕೆ ಪೂರಕವಾಗಿ ಈಗ ರಾಹುಲ್ ಇಟಲಿ ಅವರು ಸ್ವತಃ ಅವರೇ ಅಲ್ಲಿ ಕೂತು ಭಾರತ ವಿರೋಧಿ ಹೇಳಿಕೆಯನ್ನು ಕೊಟ್ಟಿದ್ದು ಆಯ್ತು. ಏನ್ ಹೇಳಿದ್ರು, ಭಾರತದಲ್ಲಿ ಜನ ಅವರವರೇ ಬಡದಾಡ್ಕೊಳ್ತಾರೆ, ಭಾರತ ಫೇಲ್ ಆಗುತ್ತೆ, ಅಂದ್ರೆ ಏನೋ ಒಂದು ಅಹಿತಕರ ಘಟನೆ ಭಾರತದಲ್ಲಿ ನಡೆಯುತ್ತೆ ಅನ್ನುವಂತ ಹೇಳಿಕೆನ ಸ್ವತಃ ರಾಹುಲ್ ಇಟಲಿ ಅವರು ಜರ್ಮನಿಯಲ್ಲಿ ಕೂತು ಕೊಡ್ತಾರೆ. ಸಿದ್ದರಾಮಯ್ಯ ಅವ್ರಿಗೆ ಗೊತ್ತು ರಾಹುಲ್ ಇಟಲಿ ಅವರು ದೇಶವನ್ನ ಈ ರೀತಿ ಏನೋ ಮಾಡೋದ್ರಲ್ಲಿ ಬ್ಯುಸಿ ಆಗಿದ್ದಾರೆ. ಹಾಗಿರುವಾಗ ಈ ಸಿಎಂ ವಿಚಾರ ಎಲ್ಲ ಹೆಂಗೆ ಯೋಚನೆ ಮಾಡ್ತಾರೆ? ಅವ್ರಿಗೆ ಟೈಮ್ ಎಲ್ಲಿದೆ? ಜರ್ಮನಿ ಆದ ಮೇಲೆ ಮುಂದೆ ಇನ್ನು ಯಾವ ದೇಶಕ್ಕೆ ಹಾರೋದಕ್ಕಿದೆಯೋ ಗೊತ್ತಿಲ್ಲ. ಭಾರತಕ್ಕೆ ಬಂದ್ರು ಕೂಡ ಅಲ್ಲಿ ಹೋದಂತಹ ಕೆಲಸವನ್ನ ಇಲ್ಲಿ ಬಂದು ಪೂರ್ಣ ಮಾಡ್ಬೇಕಲ್ವಾ. ಅಂದ್ರೆ ಈ ಬಟ್ಟೆ ಒಗೆಯೋದೆಲ್ಲ ಇರುತ್ತೆ ನೋಡಿ, ಕೊಳೆ ಮಾಡುವಂತಹ ಕಾರ್ಯಕ್ರಮ, ಕೊಳೆ ತೆಗೆಯುವಂತಹ ಕಾರ್ಯಕ್ರಮ. ಇದರ ಮಧ್ಯದಲ್ಲಿ ಈ ಕರ್ನಾಟಕ ರಾಜ್ಯದ ಸಮಸ್ಯೆಯನ್ನು ಆಲಿಸೋದಕ್ಕೆ ಎಲ್ಲಿಂದ ಸಮಯ ಇರುತ್ತೆ? ಇಲ್ಲಿವರೆಗೆ ಯಾವತ್ತಾದ್ರೂ ಒಬ್ಬ ಹೈಕಮಾಂಡ್, ಸೋಕಾಲ್ಡ್ ಹೈಕಮಾಂಡ್ ನಾಯಕ ಅಲ್ಲ, ಆದ್ರೂ ಹೈಕಮಾಂಡ್ ನಾಯಕನಾಗಿ ಯಾವತ್ತಾದ್ರೂ ವರ್ತನೆ ಮಾಡಿದ ನೋಡಿದ್ದೀರಾ?
ವಿರೋಧ ಪಕ್ಷದ ನಾಯಕನಾಗಿ ಹೀಗೆ ಬಿಡಿ. ಹಾಗಾಗಿ ಸಿದ್ದರಾಮಯ್ಯನವರು ವೆಲ್ ಪ್ಲಾನ್ ಆಗಿ ಹೇಳ್ದ ಹಾಗಿದೆ ನೋಡಿ. DK ಶಿವಕುಮಾರ್ ಅವ್ರು ನೋಡಿದ್ರೆ ದೆಹಲಿಗೆ ಹೋಗಿದ್ದಾರೆ. ಅವರನ್ನು ನೋಡಿದ್ರೆ ನಿಜವಾಗ್ಲೂ ಪಾಪ ಬೇಜಾರು ಅನ್ನಿಸ್ಬಿಡುತ್ತೆ. ಎಷ್ಟೊಂದು ಒದ್ದಾಟ ಅವರಿಗೆ. ಅದಕ್ಕೆ ಸರಿಯಾಗಿ ಈಗ ರಾಜಣ್ಣ ಅವರು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಅನ್ನೋ ಥರ ರಾಹುಲ್ ಇಟಲಿ ಅವರಿಗೆ ಪತ್ರವನ್ನು ಬರೆದಿದ್ದಾರಂತೆ. ಆ ಪತ್ರದಲ್ಲಿ ಏನಿದೆ, ಒಂದು ಈ ವೋಟ್ ಚೋರಿ ವಿಚಾರದ ಬಗ್ಗೆ ಹೇಳಿದ್ದಾರೆ. ನೋಡಿ, ನಾನು ಅವತ್ತು ಒಳ್ಳೆಯದೇ ಹೇಳಿದ್ದೆ, ಆದರೆ ನನ್ನ ಹೇಳಿಕೆ ಉದ್ದೇಶ ಬೇರೆನೇ ಪೋರ್ಟ್ರೇ ಆಗಿ ಹೋಯಿತು. ಬೇರೆಯವರದನ್ನು ಬೇರೆ ರೀತಿಯಾಗಿ ಪೋರ್ಟ್ರೇ ಮಾಡಿದ್ರು. ಹಾಗಾಗಿ ಒಂದು ಬಾರಿ ನನಗೆ ಭೇಟಿಗೆ ಅವಕಾಶವನ್ನು ಮಾಡಿಕೊಡಿ, ನನಗೆ ನಿಮ್ಮ ಜೊತೆ ಮಾತಾಡಬೇಕು ಅಂತ ಹೇಳಿದ್ದಾರೆ. ಇನ್ನದರ ಜೊತೆಗೆ ಕುರ್ಚಿ ಗುದ್ದಾಟದ ಬಗ್ಗೆ ಕೂಡ ಅದರಲ್ಲಿ ಬರ್ಕೊಂಡಿದ್ದಾರೆ. ಆ್ಯಂಡ್ DK ಶಿವಕುಮಾರ್ ಅವರ ವಿರುದ್ಧ ಕಂಪ್ಲೇಂಟ್ ಬೇರೆ ಕೊಟ್ಟಿದ್ದಾರೆ. ಈಗ ರಾಜ್ಯದಲ್ಲಿ ಆಗ್ತಾ ಇರುವಂತಹ ಡೆವಲಪ್ಮೆಂಟಿಂದ ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಾ ಇದೆ. ಇನ್ನು ಸಿದ್ದರಾಮಯ್ಯನವರನ್ನ CM ಸ್ಥಾನದಿಂದ ಕೈ ಬಿಟ್ರೆ ಏನೆಲ್ಲ ಸಮಸ್ಯೆ ಆಗಬಹುದು ಅನ್ನುವಂಥದ್ದನ್ನು ಕೂಡ ಮನವರಿಕೆ ಮಾಡುವಂತಹ ಪ್ರಯತ್ನವನ್ನು ಮಾಡಿದಾರಂತೆ. ಆ್ಯಂಡ್ ಅವರಿದು 4ನೇ ಬಾರಿ ಬರೆದಿರುವಂತಹ ಪತ್ರ ಅಂತೆ. ಅಲ್ಲ, ಈಗ ಬರೆದಿರುವಂತಹ ಪತ್ರ ಎಲ್ಲಿಗೆ ಬರೆದಿದ್ದು? ಜರ್ಮನಿಗ ಅಲ್ಲ, ಎಲ್ಲಿ ಗೊತ್ತಿಲ್ಲ. ಯಾಕಂದ್ರೆ ಅವರು ಭಾರತದಲ್ಲಿ ಇರಲ್ಲ ಅಲ್ವಾ, ಅದಕ್ಕೆ ಕೇಳಿತು. ನೋಡೋಣ. DK ಶಿವಕುಮಾರ್ ಅವರು ದೆಹಲಿಗೆ ಹೋಗಿದ್ದಾರೆ. ಅಲ್ಲಿ ಇನ್ನು ಏನೇನೆಲ್ಲ ಡೆವಲಪ್ಮೆಂಟ್ಸ್ ಆಗುತ್ತೆ. ಇನ್ನು ಸಿದ್ದರಾಮಯ್ಯನವರ ಆಸೆಯ ಹಾಗೆ ರಾಹುಲ್ ಇಟಲಿ ಅವರು ಯಾವಾಗ ನಮ್ಮ ಭಾರತಕ್ಕೆ ಬಂದು ಈ ಗೊಂದಲವನ್ನು ನಿವಾರಣೆ ಮಾಡ್ತಾರೆ, DK ಶಿವಕುಮಾರ್ ಅವರು CM ಪಟ್ಟವನ್ನು ಅಲಂಕರಿಸೋದ್ರಲ್ಲಿ ಯಶಸ್ವಿ ಆಗ್ತಾರಾ ಗೊತ್ತಿಲ್ಲ. ಯಾವಾಗಲೂ ಹೇಳೋ ಹಾಗೆ ಕಾದು ನೋಡೋಣ ಅಷ್ಟೇ. ಟ್ವಿಸ್ಟ್ ಮೇಲೆ ಟ್ವಿಸ್ಟು ಬರ್ತಾ ಇರುತ್ತೆ. ನಾವಿನ್ನೇನು ಮಾಡೋಕ್ಕಾಗತ್ತೆ, ಕೂತ್ಕೊಂಡು ನೋಡ್ಬೇಕಷ್ಟೆ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.